ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬನ್ನಿ, ನಾನು ಇವತ್ತೊಂದು ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪಲ್ಯ ಮಾಡಿದ್ದೆ, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹೇಗೆ ಮಾಡಿದೆ ನಾನು ಅಂತ. ಮತ್ತು ಮೊಳಕೆ ಕಟ್ಟೋದು ಎಷ್ಟು ಈಸಿ ಅಂದರೆ, ಯಾವುದೇ ಕಾಳಿರ್ಬೋದು, ಅದರಲ್ಲೂ ಹೆಸರು ಕಾಳು, ಹುರುಳಿಕಾಳು ಅದೆಲ್ಲನೇ ಬೇಗ ಮೊಳಕೆ ಬಂದುಬಿಡುತ್ತೆ. ನೋಡಿ, ರೊಟ್ಟಿ ಮಾಡಿದ್ದೆ ನಾನು. ರೊಟ್ಟಿ ಜೊತೆಗೆ ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಜೊತೆಗೆಲ್ಲ ಸ್ವಲ್ಪ ನೀರು ಮಾಡಿದರೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ. ಅನ್ನ, ಪೂರಿ, ಚಪಾತಿ ಎಲ್ಲದ್ರ ರೊಟ್ಟಿಗೂ ಚೆನ್ನಾಗಿರುತ್ತೆ. ತಿಂದು ನೋಡ್ತಾ ಇದ್ದೀನಿ ನಾನು. ತಿಂದು ನೋಡ್ತಾ ಇದ್ದೀನಿ. ತಿನ್ನೋದು ಅಂದರೆ ಭಾರಿ ಇಷ್ಟ ನನಗೆ. ಅದರಲ್ಲೂ ಖಾರ ಅಂದರೆ ತುಂಬ ಇಷ್ಟ. ಸ್ವಲ್ಪ ಖಾರ ಸ್ಪೈಸಿ ಇದ್ದರೆ ಈ ಟೈಮಲ್ಲೂ ಹಾಗೆ ಅಲ್ವಾ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿವಾಗ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಮೊಳಕೆ ಕಾಳನ್ನು ಹೇಗೆ ಮೊಳಕೆ ಬರ್ಸಿದ್ದೀನಿ ಅಂತ, ಹೆಸರು ಕಾಳನ್ನು ಏನೂ ಇಲ್ಲ, ನಾನು 2 ತಾಸು ನೆನೆಸಿದ್ದೆ. ಎರಡೂವರೆ ತಾಸು ನೆನೆಸಿದ್ದೆ. ನೆನೆಸಿ ಆದಮೇಲೆ ನೀರೆಲ್ಲ ನೀಟಾಗಿ ನೀರು ಬಸ್ದುಬಿಟ್ಟು, ಅದೇ ಅಂದರೆ ಬಟ್ಟೆಲೇನು ಹಾಕಿ ಬಸಿಲಿಲ್ಲ, ಹಾಗೆ ಬಸ್ದುಬಿಟ್ಟು ಈಗ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಟ್ಟಿದ್ದೆ. ನೈಟೆಲ್ಲ ಇಟ್ಟಿದ್ದೆ. ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಈ ಥರ ಮೊಳಕೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಅದರಲ್ಲೂ ಒಂಚೂರು ಟೆಂಪ್ರೇಚರು ಬಿಸಿ ಇರಬೇಕು, ಟೆಂಪ್ರೇಚರಲ್ಲಿ ಇಡಬೇಕು. ಕೋಲ್ಡ್ ವಾತಾವರಣದಲ್ಲಿ ಇಟ್ಟರೆ ಅಷ್ಟು ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಬಂದಿದೆ. ಎಷ್ಟು ಉದ್ದುದ್ದಕ್ಕೆ ಬಂದಿದೆ. ಹಾಗೆ ಅದ್ರ ಜೊತೆಗೆ ನಾನು ಅಲ್ಲಿ ಸೈಡಿಗೆ ಇಟ್ಕೊಂಡು ಇವಾಗ ನಾನು ದಪ್ಪದ ಒಂದು ಈರುಳ್ಳಿನ ಹೆಚ್ಕೊಂಡು, ದೊಡ್ಡದಿದೆ ಅದು, ದಪ್ಪ ಇದೆ. ಸಾಧಾರಣ ಇದೊಂದು 200 ಗ್ರಾಮ್ ಇದೆಯೇನು, ಅಷ್ಟು ದೊಡ್ಡದಿದೆ. ಚಿಕ್ಕದಾದರೆ 2 ತೊಗೋಬೇಕಾಗುತ್ತೆ, ದೊಡ್ಡದಲ್ವಾ, ಹಾಗಾಗಿ ನಾನು ಒಂದೇ ತೊಗೊಂಡಿದ್ದೀನಿ. ಆ ಕಡೆ ನಾನು ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಆ ಕಡೆ ತೆಗೆದಿಟ್ಕೊಂಡಿದ್ದೆ. ಹಾಗೆ ತೆಂಗಿನಕಾಯಿ ಬೇಕಿತ್ತಲ್ಲ ಇದಕ್ಕೆ, ಸ್ವಲ್ಪ ತೆಂಗಿನಕಾಯಿ ತುರ್ಕೊಡ್ಲಿಕ್ಕೆ ಮಗಳಿಗೆ ಹೇಳಿದೆ. ಹಾಗೆ ನಾನು ನೋಡಿ ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ನಾನು ರುಬ್ಕೊಳ್ಳಿಕ್ಕೆ. ಅರ್ಧ ಅಷ್ಟೇ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅಲ್ಲೇ ಕಾಣಿಸ್ಲಿ ನಿಮಗೆ ಅಂತ ಹೇಳ್ಬಿಟ್ಟು. ನನ್ನದು ಸ್ಟಿಕ್ ಹಾಳಾಗ್ಬಿಟ್ಟಿದೆ, ಮೊಬೈಲ್ ಸ್ಟಿಕ್ಕು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಕೈಯಲ್ಲಿ ಹಿಡ್ಕೊಂಡು ಸಾಹಸ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಇಲ್ಲ ಕಾಣಿಸ್ತಾ ಇದೆ ನೀಟಾಗಿ. ಹಾಗೆ ಒಂದು ಟೊಮೊಟೊನ, ಅಂದರೆ ಚಿಕ್ಕದು 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಒಂದು ಟೊಮೊಟೊನ ರುಬ್ಲಿಕ್ಕೆ ಅಲ್ಲಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಟೊಮೊಟೊ ಚಿಕ್ಕದಾಗಿ ಹೆಚ್ಕೊತೀನಿ ನಾನು. ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು, ಯಾಕಂದರೆ ಒಗ್ಗರಣೆಲೇ ಬೇಯಬೇಕಿದೆ. ಹಾಗಾಗಿ ಚಿಕ್ಕದಲ್ಲಿ ಹೆಚ್ಕೊತಿದ್ದೀನಿ. ಅದೇನು ಚಿಕ್ಕ ಈ ಗೊತ್ತಲ್ಲ ನಿಮಗೆ, ಟೊಮೊಟೊ ನೋಡಿ ಕೈ ಜಾರ್ಕೊಂಡೇ ಬಿಡುತ್ತೆ. ಸ್ವಲ್ಪ ಬೇಗ ಮಾಡ್ಕೊಳಕ್ಕೆ ಹೋದ್ರೂ ಹಾಗಾಗುತ್ತೆ. ರೊಟ್ಟಿ ಮಾಡಬೇಕು ಇನ್ನು. ಆಮೇಲೆ ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದಿಲ್ಲ, ತೊಳೆದಿದ್ದೀನಿ ಅಷ್ಟೇ, ಸಿಪ್ಪೆ ತೆಕ್ಕೊಂಡಿಲ್ಲ. ಯಾಕೆ ಅಂದರೆ, ಸಿಪ್ಪೆ ತೆಗೆದ್ರೆ ಅದು ಗ್ಯಾಸ್ಟ್ರಿಕ್ ಅಂತೆ. ಸಿಪ್ಪೆ ತೆಗೆದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಅಂತ ನಮ್ಮ ದೊಡ್ಡವರು ಹೇಳ್ತಿದ್ರು. ಹಾಗಾಗಿ ನಾನು ಕೆಲವೊಂದು ಅಡುಗೆಗಳಿಗೆ ಸಿಪ್ಪೆ ತೆಗೆದು ಹಾಕೋದೇ ಇಲ್ಲ, ಸಿಪ್ಪೆ ಜೊತೆಗೆ ಹಾಕ್ತೀನಿ. ಅದು ಸಿಪ್ಪೆ ಸಮೇತ. ಮಕ್ಕಳಿಗಾದರೆ ಸಿಪ್ಪೆ ಕೊಡಬಾರ್ದು, ಸ್ವಲ್ಪ ಸಿಕ್ಕಾಕೊಳ್ಳುತ್ತೆ ಗಂಟ್ಲಲ್ಲೆಲ್ಲ ಅಂತ. ಬೇಕಾದ್ರೆ ಸಿಪ್ಪೆ ತೆಕ್ಕೊಂಡು ತಿನ್ಬೋದು, ಕೆಲವ್ರು ತಿಂತಾರೆ, ಸಿಪ್ಪೆ ತೆಗೆದು ತಿನ್ಕೋಬೋದಲ್ವಾ. ನಾವು ಸಿಪ್ಪೆ ಜೊತೆಗೆ ತಿನ್ನೋದು, ಎಲ್ಲವನ್ನು ಹಾಳು ಮಾಡಬಾರ್ದು. ಹಾಗಾಗಿ ಎಲ್ಲವನ್ನು ಹೆಚ್ಕೊಂಡು ಆಯಿತು. ಇವಾಗ ಇಟ್ಕೊಂಡು ನಾನು ರುಬ್ಲಿಕ್ಕೆ ಇವಾಗ ಹಾಕ್ಕೊತೀನಿ. ಇದು ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಇವಾಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ, ಅಲ್ಲಿ ಎತ್ತಿಟ್ಕೊಂಡು ಇವಾಗ ರುಬ್ಲಿಕ್ಕೆ ನಾನು ನೋಡಿ ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ. ಅರ್ಧ ಈರುಳ್ಳಿ 1 ಟೊಮೊಟೊ, ಅಂದರೆ ಚಿಕ್ಕದಾದರೆ 1 ಈರುಳ್ಳಿ ಹಾಕ್ಕೋಬೋದು. ಇದನ್ನು ನಾನು ಒಂದು 7-8 ಜನ ತಿನ್ನೋಷ್ಟು ಮಾಡ್ತಾಯಿದ್ದೀನಿ. ಹಾಗೆ 1 ಹಿಡಿ ತೆಂಗಿನಕಾಯಿ ಹಾಕಿದೆ ನಾನು, ಹಸಿ ತೆಂಗಿನಕಾಯಿ ತುರಿ. ಹಸಿ ತೆಂಗಿನಕಾಯಿ ಚೆನ್ನಾಗಾಗುತ್ತೆ ಇದಕ್ಕೆ, ಒಣ ಕೊಬ್ಬರಿ ಎಲ್ಲ ಚೆನ್ನಾಗಾಗೋದಿಲ್ಲ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, 4 ಹೆಸರು. ನಂಗೆ ಅದು ಹಸಿ ವಾಸನೆ ಬಂದರೆ ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು 4 ಹೆಸರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ತಿನ್ನೋರು. ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದರೆ. ನನಗೆ ಅದ್ರ ಸ್ಮೆಲ್, ಅಷ್ಟು ಹಸಿದು ಸ್ಮೆಲ್ ಇಷ್ಟ ಆಗೋಲ್ಲ. ಹುರಿದ್ರೆ ಪರವಾಗಿಲ್ಲ. ಯಾರಿಗೆಲ್ಲ ಹಸಿ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಂತ ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಹಾಗೆ ಒಗ್ಗರಣೆಗೆ ಇಟ್ಕೊಂಡೆ ನಾನು. ಒಂದು ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಇತ್ತಲ್ಲ 4, ಇನ್ನೂ 2 ಎಕ್ಸ್ಟ್ರಾ 4 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಅದನ್ನು ಜಜ್ಜಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ.
ಒಗ್ಗರಣೆಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನು ರುಬ್ಲಿಕ್ಕೆ ಹಾಕಬೇಕಿತ್ತು. ಒಗ್ಗರಣೆಗೇನು ಬೆಳ್ಳುಳ್ಳಿ ಹಾಕಬೇಕಂತ ಅವಶ್ಯಕತೆ ಇಲ್ಲ. ನಾನು ರುಬ್ಲಿಕ್ಕೆ ಕಡಿಮೆ ಹಾಕಿದೆ ಅಲ್ಲ, ಹಾಗಾಗಿ ಇಲ್ಲಿ ಹಾಕ್ಕೊಂಡೆ. ಅದ್ರ ಗುಣಗಳು ಸಿಗಲಿ ಅಂತ ಹಾಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಹಾಕಿದೆ ನಾನು. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ನಾನು. ತೊಳೆದು ಎಲ್ಲ ಹಾಗೆ ಕಡ್ಡಿನೇ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಒಂದು ಕೈಯಲ್ಲಿ ಸಾಹಸ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ ಅಂದ್ಕೊತೀನಿ. ಒಂದೇ ಕೈಯಲ್ಲಿ ಸಾಹಸ ಮಾಡ್ತೀನಿ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಈಗ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಆಲೂಗಡ್ಡೆ, ಅದು ಟೊಮೊಟೊ, ಈರುಳ್ಳಿ, ಅದು ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡೋದು. ಒಂದು ಸಲ ಈರುಳ್ಳಿ ಹುರ್ಕೊಳ್ಳೋದು, ಒಂದು ಸಲ ಟೊಮೊಟೊ ಹುರ್ಕೊಳ್ಳೋದು ಮಾಡಲಿಲ್ಲ. ಎಲ್ಲ ಒಟ್ಟಿಗೆ ಹಾಕಿ ಇದೇ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಅಲ್ಲ ಹಾಗೂ ಮಾಡ್ಬೋದು. ಬರೀ ಈರುಳ್ಳಿ ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಆಮೇಲೆ ಆಲೂಗಡ್ಡೆ ಹಾಕ್ಬೋದು. ನಾನು ಒಟ್ಟಿಗೆ ಹಾಕಿದ್ದೀನಿ. ಯಾಕೆಂದರೆ ಫಸ್ಟ್ ಒಗ್ಗರಣೆ ಆಯ್ತಲ್ಲ, ಅದು ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಒಗ್ಗರಣೆ ಆದಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ ಹಾಕ್ಬಿಟ್ಟು ಹುರ್ಕೊಂಡು ನೀಟಾಗಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಅದು ಹುರಿಬೇಕು. ಹಾಗೆ ಮೊಳಕೆ ಕಟ್ಟಿದ ಕಾಳಿತ್ತಲ್ಲ, ಹೆಸರು ಕಾಳು, ಎಷ್ಟು ಉದ್ದುದ್ದ ಮೊಳಕೆ ಬಂದಿದೆ ಅಲ್ವಾ. ತುಂಬ ಪೌಷ್ಟಿಕಾಂಶ ಇರುತ್ತೆ ಮೊಳಕೆ ಕಟ್ಟಿದ ಹೆಸರು ಕಾಳಿನಲ್ಲಿ. ಯಾವುದೇ ಕಾಳಾಗಲಿ ಮೊಳಕೆ ಕಟ್ಟಿದ ಹಾಗೆ ತಿನ್ನೋದ್ರೂ ಒಳ್ಳೆಯದಿದೆ. ಹಾಗೆ ತಿಂದರೆ ಕೆಲವು ಗ್ಯಾಸ್ಟ್ರಿಕ್ ಅಂತಾರೆ. ಮೊಳಕೆ ಕಟ್ಟಿದರೆ ಗ್ಯಾಸ್ಟ್ರಿಕ್ ಇರೋದಿಲ್ಲ. ಹಾಗೆ ಇದರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ. ಹಾಗೆ ಬಸ್ರಿ ಅವರಿಗೆ 4-5 ತಿಂಗಳ ಒಳಗಡೆ ಪ್ರೆಗ್ನೆಂಟ್ ಅವ್ರಿಗೆ ಮಾತ್ರ ಕೊಡಬಾರ್ದು ಮೊಳಕೆ ಕಾಳನ್ನ ಅಂತ ಹೇಳ್ತಾರೆ ಹಿರಿಯವರು. ಅದರದ್ದು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ ಜೊತೆಗೆ ಉಪ್ಪು ಸ್ವಲ್ಪ, ಇವಾಗ ಉಪ್ಪು ಹಾಕ್ಕೊಳ್ಳೋಣ ಹೋಳಿಗೆಲ್ಲ ಹಿಡಿಲಿಕ್ಕೆ. ಮತ್ತು ಹುರಿಯೋದು ನೀಟಾಗಿ ಒಂಥರ ಘಮ ವಾಸನೆ ಬರುತ್ತೆ ಉಪ್ಪು ಹಾಕಿದವಾಗ. ನೋಡಿ ಎಲ್ಲವನ್ನು ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಮೊಳಕೆ ಕಟ್ಟಿದ ಕಾಳು ಹುರಿತಾ ಇದ್ದರೆ ಎಲ್ಲ ಏನು ಬಿಟ್ಟೋಗೋದಿಲ್ಲ. ಮೊಳಕೆ ಎಲ್ಲ ಏನು ಮುರಿದೋಗೋದಿಲ್ಲ. ಸ್ವಲ್ಪ ನಿಧಾನಕ್ಕೆ ಹುರಿಬೇಕಷ್ಟೆ. ನೋಡಿ ಇವಾಗೆಲ್ಲ ಡ್ರೈ ಆಯಿತು. ಸ್ವಲ್ಪ ನೀರಿದ್ದು ಎಣ್ಣೆ ಆಯಿಲಲ್ಲಿ ಡ್ರೈ ಆಯಿತು. ಇವಾಗ ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ಅಚ್ಚ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಹಸಿಮೆಣಸಿನ್ಕಾಯಿ ಏನೂ ಹಾಕಲಿಲ್ಲ. ಬೇಕಾದ್ರೆ ಹಸಿಮೆಣಸಿನ್ಕಾಯಿನೂ ಹಾಕ್ಬೋದು. ನಾನು ಹಾಕಲಿಲ್ಲ. ಖಾರದ ಪುಡಿ ಹಾಕ್ಕೊಂಡು, ಅಚ್ಚ ಖಾರದ ಪುಡಿ ಇದು, ಮಸಾಲೆ ಪುಡಿ ಅಲ್ಲ. ನೀರು ಹಾಕ್ತಿದ್ದೀನಿ. ಒಂದು 2-3 ಸ್ಪೂನು, ಇದು 2-3 ಲೋಟ ನೀರು ಹಾಕ್ತೀನಿ ನಾನು. ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ, ಮತ್ತೆ ಹಾಕ್ತೀನಿ. ನೋಡಿ ನೀರು ಹಾಕಿದ್ದೀನಿ. ಇದು ಬೇಯಬೇಕು ಇವಾಗ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಬೇಯಬೇಕಲ್ಲ ಹೋಳು. ಬೆಂದರೆ ಸಾಕು. ನೋಡಿ ಈ ಥರ ಬೆಂದಿದೆ, ಸಾಕು ಅನಿಸುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ಲ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ತೆಂಗಿನಕಾಯಿ ಅಷ್ಟೇ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡೋಣ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಒಮ್ಮೆ ಮಾಡಿ ನೋಡಿ ನೀವು. ಹಾಗೆ ನಾನು ಇಲ್ಲಿ ಪಲ್ಯದ ಪುಡಿ ಅಂತ ಮಾಡಿಟ್ಕೊಂಡಿರ್ತೀವಿ ನಾವು. ಅಂದರೆ ಸಾಂಬಾರು ಪುಡಿ ಆದರೂ ಓಕೆ, ಪಲ್ಯದ ಪುಡಿ ಅಥವಾ ಸಾಂಬಾರು ಪುಡಿ ಯಾವುದಾದ್ರೂ ಸರಿ. ಅಥವಾ ಕೆಲವ್ರು ಗರಂ ಮಸಾಲ ಬೇಕು ಅನ್ನೋರು ಗರಂ ಮಸಾಲ, ಒಂಚೂರು ಚಕ್ಕೆ ಲವಂಗನೂ ಹಾಕ್ಕೋಬೋದು ಇದಕ್ಕೆ. ನಾನು ಗರಂ ಮಸಾಲ ಬೇಡ ಅಂತ ಬಿಟ್ಟು ಏನು ಹಾಕ್ತಾಯಿಲ್ಲ. ಮಸಾಲ ಬೇಡ ಅಂತ. ಹಾಗೆ ಸ್ವಲ್ಪ ಇದು ಸಾರಿನ ಪುಡಿ ಹಾಕಿದ್ದೀನಿ. ಪಲ್ಯದ ಪುಡಿ, ಪಲ್ಯದ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನಾನು, ಮಾಡಿಟ್ಕೊಂಡಿರ್ತೀನಿ. ಅದನ್ನು ಹಾಕ್ಕೊಂಡೆ. ಹಾಗೆ ನಾನು ಜಾರ್ ತೊಳೆದಿದ್ದು ನೀರು ಹಾಕ್ಕೊಂಡೆ. ಸ್ವಲ್ಪ ಹುರಿದು ಮಸಾಲೆ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ನಾವು ನೀರು ಸ್ವಲ್ಪ ಜಾಸ್ತಿ ಬೇಕಲ್ವಾ, ಹಾಗಾಗಿ ಜಾರ್ ತೊಳೆದಿದ್ದ ನೀರನ್ನು ಹಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್